ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸುಮನ್ ಟಿವಿ ಕನ್ನಡ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಿರುತೆರೆಯಲ್ಲೂ ಮಾಡಿದ್ದಾರೆ, ಹಿರಿತೆರೆಯಲ್ಲೂ ಮಾಡಿದ್ದಾರೆ. ಒಳ್ಳೆ ಕಲಾವಿದರು. ಮುಂಚೆ ನಮ್ಮ ಕಿಚನಲ್ಲಿ ಬಂದು ಒಂದು ಅಡುಗೆನೂ ಮಾಡಿದ್ರು. ಆ ಅಡುಗೆ ಗುಂಟೂರು ಚಿಕನ್ ನೋಡಿದ್ರು, ಟೇಸ್ಟ್ ಮಾಡಿದ್ರು, ರುಚಿ ತಿಂದರು. ಒನ್ ಮೋರ್ ಅಂದರು. ಈಗ ಕರೆಸ್ತಾ ಇದ್ದೀನಿ, ಕರೆಸಿ ಒಂದು ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಇನ್ನೂ ಒಂದು ಐಟಮ್ ಏನು ಅಂತ ಅವ್ರ ಬಾಯಿಂದನೇ ಕೇಳ್ಬಿಡೋಣ. ನಿಹಾರ್ ಮುಖೇಶ್ ಅವರೇ, ಬಂದ್ಬಿಡಿ, ನಿಮ್ಮ ಪ್ರೀತಿಯಿಂದ ಒಂದು ಅಡುಗೆ ಮಾಡ್ಬಿಡಿ. ಹೆಂಗಿದ್ರಾ ನಿಹಾರ್ ಅವರೇ? ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್. ಈಗ ಅಡುಗೆ ಮಾಡಿದ್ವಿ, ಪ್ರಪಂಚಕ್ಕೆ ತೋರಿಸಿದ್ವಿ. ನಿಮಗೂ ಪ್ರೀತಿಯಿಂದ ಸುಮಾರು ಜನ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನಿಮ್ಮದು ಒಂದು ಚಾನೆಲ್ಸ್ ಇರುತ್ತೆ, ಯೂಟ್ಯೂಬ್ ಚಾನೆಲ್ ಇರುತ್ತೆ. ನಿಮ್ಗೆ ಯಾರನ್ನ ಕಾಮೆಂಟ್ಸ್ ಮಾಡಿದಾಗ ಇಲ್ಲ ನಮ್ಮದನ್ನೇ ನೀವು ನೋಡಿ ಯಾವ ಥರ ವಿಮರ್ಶೆಗಳಿತ್ತು ಅನ್ನೋ ಒಂದು ಪ್ರೀತಿ ಬಾಂಧವ್ಯಗಳು ನೀವು ಪ್ರೇಕ್ಷಕರಿಗೆ ಹೇಳಿದ್ರೆ ನಮಗೂ ಖುಷಿ. ಅಡುಗೆ ಮಾಡೋಕ್ಕೆ ಖಂಡಿತ ಅನ್ಬೋದು. ಖಂಡಿತ ನೀವು ಹೇಳ್ದಂಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದು ಹೇಳಿದ್ದೆ. ಹೌದು, ನಾನು ಈ ಸಲ ಪ್ರತಿ ಸಲ ಫಾರ್ಮ್ ಹೌಸ್ಗೆ ಹೋಗಿ ಬರೀ ಅವ್ರು ಮಾಡಿ ತಿನ್ನೋದೇ ಆಯ್ತು, ನೆಕ್ಸ್ಟ್ ಟೈಮ್ ನಾನು ಮಾಡೇ ಮಾಡ್ತೀನಿ ಅಂತ. ಹೌದು. ಇಲ್ಲಿ ಯಾವಾಗ ಗುಂಟೂರು ಚಿಕನ್ ಕಲ್ತ್ಕೊಂಡು ಹೋಗಿದ್ದೆ ಫಸ್ಟ್ ಫಾರ್ಮ್ ಹೌಸ್ಗೆ, ನಾನೇ ಮಾಡಿ ಎಲ್ಲರಿಗೂ ಬಡ್ಸಿದ್ದು ಆಯ್ತು, ಎಲ್ಲರೂ ಇಷ್ಟಪಟ್ಟಿದ್ದು ಆಯ್ತು. ಲಾಸ್ಟ್ ಅಲ್ಲಿ ನಿಮ್ ಹೆಸರು ಹೇಳಿದೆ. ಫಸ್ಟ್ ಹೇಳಿದ್ರೆ ನಮ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ನಿಮ್ ಹೆಸರು ಹೇಳಿದ್ರೆ ಇವ್ರು ಹೇಳ್ಕೊಟ್ಟಿದ್ದು ಅಂತ, ಎಲ್ಲ ಸಖತ್ತಾಗಿದೆ ಅಂತ ಅಂದ್ರು. ಸೊ ಅದಕ್ಕೆ ಇನ್ನೊಂದ್ಸಲ ಸುಮನ್ ಟಿ ಅವ್ರು ಮತ್ತೆ ಕಾಲ್ ಮಾಡಿದ್ರು ಅಂದ್ಬಿಟ್ಟು, ಇಲ್ಲ ನಾನು ಬಂದೇ ಬರ್ತೀನಿ, ಈ ಸಲ ಇನ್ನೊಂದು ಕರೀಲೇಬೇಕು ಅಂದ್ಬಿಟ್ಟು ನಾನೇ ಬಂದಿದ್ದೀನಿ. ಸೊ ನಂಗೆ ಈ ಸಲ ಏನು ಹೇಳ್ಕೊಡ್ತಿದ್ರೆ ತುಂಬು ಹೃದಯದ ಧನ್ಯವಾದಗಳು. ನೀವು ನಮ್ಮ ಸುಮನ್ ಟಿವಿ ಬಂದಿದ್ದಕ್ಕೆ. ಒಂದು ಯೂಟ್ಯೂಬ್ ಚಾನಲ್ ಮಾಡಿದೀವಿ, ರುಚಿ ರುಚಿಯಾದ ಅಡುಗೆ ತೋರಿಸ್ತಾ ಇದ್ದೀವಿ, ಎಲ್ಲರ ಪ್ರೀತಿ ಬೆಳೆಸ್ತಾ ಇದ್ದೀವಿ. ಇವತ್ತು ನಿಮಗೆ ನೀವು ಹೇಳಿದ್ರಿ ನಾವು ರೆಸಾರ್ಟ್ಗಳಿಗೆ ಹೋಗ್ತೀವಿ, ಅದು ಮಾಡ್ತೀವಿ. ಅದಕ್ಕೆ ತುಂಬಾ ಫೇಮಸ್ ಏನು ಅಂದ್ರೆ ರೆಸಾರ್ಟ್ಗಳಲ್ಲಿ ಒಂದು ಪೆಪ್ಪರ್ ಚಿಕನ್ನು, ಪೆಪ್ಪರ್ ಮಟನ್ ಫ್ರೈ, ಆ ಥರದ್ದು ತುಂಬಾ ಜನ ಲೈಕ್ ಮಾಡ್ತಾರೆ. ಸೊ ಇವಾಗ ಸ್ನೇಹಿತರು ಗುಂಟೂರು ಚಿಕನ್ ಲೈಕ್ ಮಾಡ್ತಾರೆ, ಸ್ಪೈಸಿ ಆಗಿರುತ್ತೆ. ಈಗ ಪೆಪ್ಪರ್ ಚಿಕನ್ ಅಂದ್ರೆ ಬೇರೆ ಕಡೆಗಳಲ್ಲಿ ಚಿಕನ್ ಆಯಿಲಲ್ಲಿ ಬಾಯ್ಲ್ ಮಾಡಿ ರಿಮೂವ್ ಮಾಡಿ ಬರೀ ಕರಿಬೇವು ಬೆಳ್ಳುಳ್ಳಿ ಪುಟ್ಬಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಕೊಟ್ಬಿಡ್ತಾರೆ, ಒಳಗಡೆ ಉಪ್ಪು ಖಾರ ಹಿಡ್ದಿರಲ್ಲ. ನಂದ್ಯಾವುದೋ ಒಂದು ವಿಶೇಷ ತಳಿಯಲ್ಲಿ ಇದ್ರಲ್ಲಿ ಕಲ್ತ್ಕೊಂಡು ನಿಮಗೂ ಕಲಿಸಿ, ಎಲ್ಲರಿಗೂ ಕಲಿಸಿ ಆ ರುಚಿ ತೋರಿಸ್ಬಿಡೋಣ ಅಂತ ನಿಮ್ಮನ್ನು ಕರೆದ್ಬಿಟ್ಟಿದ್ದೀನಿ. ಅದು ನನಗೆ ಮೈಸೂರು ಅಂದಮೇಲೆ ನಾನು ಮೊನ್ನೆ ಕೇಳಲೇ ಅವ್ರಿ ಏನು ಇರ್ತ ಅಂತ. ಈಗ ಮೈಸೂರು ಅಂದಿದ ತಕ್ಷಣ ನಂಗೆ ತುಂಬ ಖುಷಿ ಆಗೋಯ್ತು. ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದ. ಈಗ ನಮ್ದಿದ್ದೇ ಇದೆ, ಕರವಸ್ತ್ರ ಹಾಕೋಬೇಕು, ರುಚಿ ರುಚಿಯಾಗಿ ಅಡುಗೆ ಮಾಡ್ಬಿಡೋಣ. ತಗೊಳ್ಳಿ ಅಣ್ಣ, ರುಚಿಯಾಗಿ ಅಡುಗೆಗೆ ಮೇಯ್ನ್ ಬೇಕಾಗಿ ಕೂದಲು ಉದುರಬಾರ್ದು, ಅದರಿಂದ ಒಂದು ಟೊಪ್ಪಿ. ಅದಾದ್ಮೇಲಿಂದ ಬಟ್ಟೆ ಗಲೀಜಾಗಬಾರ್ದು, ಅಡುಗೆ ಗಲೀಜೆಲ್ಲ ಕ್ಲೀನ್ ಆಗಿರ್ಬೇಕು ಅನ್ನೋಕ್ಕೆ ಒಂದು ವೇಪ್ರಾನು ನಾನು ಧರಿಸ್ಬಿಡ್ತೀನಿ. ವೇಪ್ರಾನ್ನ ಅಡುಗೆ ಮಾಡಕ್ಕೆ ರೆಡಿ ಆಗಿಬಿಡ್ಬೇಕಲ್ಲ. ನೀವು ಕಾಯ್ತಾ ಇದ್ದೀರಾ, ಚಂದ್ರನ್ನ ಕಲಿಸ್ತಾರೆ, ರುಚಿ ತೋರಿಸ್ತಾರೆ, ಬೇಗ ಮಾಡಿಸ್ತಾರೆ ಅಂತ. ಸೊ ಇದೆಲ್ಲ ಕಲಿಸ್ಬೇಕು ಅಂದರೆ ನಾವು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನಾಗಿ ಧರಿಸಿ ರೂಪುರೇಷೆಗಳು ರೆಡಿ ಮಾಡಿಕೊಂಡು ದೀಪಾಲಂಕಾರಗಳನ್ನ ಬೆಳಗಿಸ್ಬೇಕು. ರೆಡಿ ಆಯಿತು, ಟೊಪ್ಪಿ ರೆಡಿ ಆಗಿದೆ, ಪ್ರೀತಿ ಚೆನ್ನಾಗಿದೆ, ನಮ್ಮ ಹೀರೋ ಚೆನ್ನಾಗಿರ್ಬೇಕಲ್ಲ. ರೆಡಿ, ಓಕೆನಾ? ರೆಡಿ. ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತ ಸರ್. ಈಗ ಪೆಪ್ಪರ್ ಚಿಕನ್ ಅಂದರೆ ನಿಮಗೆ ಏನು ಅನಿಸುತ್ತೆ? ಅಂದ್ರೆ ನಾವು ಹೋಟ್ಲು ಅಥವಾ ಎಲ್ಲ ಓದ ಹೇಳ್ದಂಗೆ ಫಸ್ಟ್ ಆರ್ಡರ್ ಮಾಡಿದ್ರೆ ಪೆಪ್ಪರ್ ಚಿಕನ್ ಸ್ಟಾರ್ಟರ್ ತರ ಆರ್ಡರ್ ಮಾಡ್ತೀವಿ. ಒಂದ್ ಸ್ವಲ್ಪ ಗರಂ ಆಗಿ ಒಂದು ಕ್ರಿಸ್ಪಿ ಆಗಿ ಬೇಕಲ್ಲ. ಸೊ ಹಂಗಾಗಿ ಪೆಪ್ಪರ್ ಚಿಕನ್ ರೆಗ್ಯುಲರ್ ಆಗಿ ಆರ್ಡರ್ ಮಾಡೋದು. ಸೊ ಅದ್ರ ಜೊತೆಗೆ ಕೆಲವರು ಗುಂಡ್ ಹಾಕೋರಿಗೆ ಎಲ್ಲರಿಗೂ ಒಳ್ಳೆ ಕಾಂಬಿನೇಷನ್. ಕೋಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹೌದು. ಹಂಗ ಅನ್ಬಿಟ್ರೆ ಅವತ್ತು ನೀವು ಅದು ನೋಡಿದ್ರಿ, ಇವತ್ತು ಅದನ್ನ ಮಾಡಿ ಬಿಡೋಣ, ರುಚಿ ತೋರಿಸಿ ಬಿಡ್ಬೇಕು. ಅಂದ್ರೆ ಇಡುವುದು ದೀಪ, ಬೆಳಗಿಸುವುದು. ಈಗ ದೀಪ ಬೆಳಗಬೇಕು, ಬಾಣಲಿ ಇಡಬೇಕು. ಸರ್, ನಿಮ್ಮ ಮನೆಗಳಲ್ಲಿ ವಿಶೇಷವಾಗಿ ಏನೇನು ಅಡುಗೆ ಮಾಡ್ತೀರಾ ಸರ್? ನಿಮ್ಮ ಮನೇಲಿ ತುಂಬಾ? ನಮ್ಮ ಮನೇಲಿ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟಪಟ್ಟು ನಾನ್ ತಿನ್ನೋದು ಮತ್ತೆ ಮಾಡೋದೇನಂದ್ರೆ ಚಿಕನ್ ಚಾಪ್ಸ್ ಚೆನ್ನಾಗಿ ಮಾಡ್ತಾರೆ. ಚಿಕನ್ ಚಾಪ್ಸ್ ರೆಡ್ ಕಲರ್ ಅಲ್ಲ, ಗ್ರೀನ್. ನಮ್ಮ ಮೈಸೂರು ಭಾಗದಲ್ಲೆಲ್ಲ ಸ್ವಲ್ಪ ಗ್ರೀನ್ ಜಾಸ್ತಿ, ಹಚ್ಚ ಹಸಿರು ಅಲ್ಲೂ ಇದೆ, ಅಡಿಗೆನೂ ಇರ್ಬೇಕಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 50 ಗ್ರಾಮ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿಲೆ ನಾವು ಮಾತಾಡ್ತಾ ಇರೋಣ, ನಮ್ಮ ಮೈಸೂರು ಸೊಗಣ್ಣ ಹೇಳ್ತಾ ಇರೋಣ, ಪ್ರೀತಿ ತರಿಸ್ತಾ ಇರೋಣ. ನನಗೆ ಮೈಸೂರು ಅಂದಿದ್ದ ತಕ್ಷಣ ಭಾಳ ಖುಷಿ ಆಗೋಯ್ತು. ದಸರಾ ಗಿಸರಾಗೆಲ್ಲ ಓಡ್ತಾ ಇದ್ರ ಅವಾಗ? ದಸರಾ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇತ್ತು, ತುಂಬಾ ನೆನಪು. ಅಂದ್ರೆ ಅವಾಗೆಲ್ಲ ಟಿಕೆಟ್ ಇದು ಸಿಗ್ತಿರ್ಲಿಲ್ಲ, ಏನ್ ಟಿಕೆಟ್ ಗೇಟ್ ಏನು ಸಿಗ್ತಿರ್ಲಿಲ್ಲ. ರಶ್ ಅಲ್ಲೇ ಕರ್ಕೊಂಡ್ ಹೋಗೋರು ನಮ್ಮಪ್ಪ. ಕಾಂಪೌಂಡ್ ಮೇಲೆ ಕೂರ್ಸ್ಕೊಂಡ್ ತೋರ್ಸೋರು, ಇಲ್ಲಾಂದ್ರೆ ಈ ಭುಜದ ಮೇಲೆ ಹಾಕೊಂಡ್ ಕೂರ್ಸ್ಕೊಂಡ್ ತೋರ್ಸೋರು. ನಾವು ಇಲ್ಲಿ ಕರ್ಗ ನೋಡ್ತಾ ಇದ್ವಿ.
ಸೊ ನಮ್ ದಸರಾ ಅಂದ್ರೆ ಅದೊಂಥರ ಮೈಸೂರ್ಗೆನೆ ಒಂಥರ ಹಬ್ಬ. ಅದು ಒಂದಿನ 2 ದಿನದ ಹಬ್ಬ ಅಲ್ಲ, ಅದು 9 ದಿನದ ಹಬ್ಬ, 9 ದಿನದ ಹಬ್ಬ, 11 ದಿನದ ಹಬ್ಬ. ನಮ್ಗೆ ಇನ್ನೂ ಜಾಸ್ತಿ, ಯಾಕೆಂದ್ರೆ ಸ್ಕೂಲಲ್ಲೆಲ್ಲ ಇದ್ ಕೊಟ್ಬಿಡ್ತಾರೆ, ರಜಾ ಕೊಟ್ಬಿಡೋರು. ಆಲ್ಮೋಸ್ಟ್ ಒಂದು 15-20 ಡೇಸ್ ಮೇಲೆ ರಜಾ ಕೊಟ್ಬಿಡೋರು. ಸೊ ಇಡೀ ಸಿಟಿನೇ ಫುಲ್ ಕಲರ್ಫುಲ್ ಆಗಿರ್ತಿತ್ತು. ಆ ಟೈಮಲ್ಲಿ ಮೈಸೂರು ನೋಡೋದೇ ಒಂಥರ ಮಜಾ, ಒಂಥರ ಊರ ಹಬ್ಬ, ನಾಡ ಹಬ್ಬ ಅದು. ಆನೆಗಳು, ಮೆರವಣಿಗೆ, ರಾಜರು ಕೂತಿದ್ದು. ನೀವು ಇದ್ದಾಗ ರಾಜರು ಇರ್ಲಿಲ್ಲ. ಸೊ ಆವಾಗ ಇದ್ದಿದ್ದ ಮಜಾಗಳೇ ಬೇರೆ. ಆ ಚಾಮುಂಡೇಶ್ವರಿ ಕರ್ಕೊಂಡ್ಬರೋದು, ಆ ಪ್ರತಿದಿನ ನವರಾತ್ರಿಗಳಲ್ಲಿ 9 ದಿನ 9 ವೆರೈಟಿ ಇದೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಇದೆಲ್ಲ ನೋಡಿದಾಗ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಕಣ್ಣಾರೆ ನೋಡಿದ್ದೀರಾ. ನಾನು ಈಗ ರೀಸೆಂಟ್ ಆಗಿ ಒಂದು 2 years ಬ್ಯಾಕ್ ಹೋಗಿದ್ದೆ, ಅಷ್ಟು ಕೊರೋನಾ ಹೋಗಿದ್ದೆ. ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವೆಲ್ಲ ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ. ಆ ಪರಂಪರೆ ಹುಟ್ಟಿರೋದೇ ನಮ್ಮ ಮೈಸೂರು ಇದ್ರಲ್ಲಿ. ಅಲ್ಲಿ ಆಮೇಲೆ ಎಸ್ಪೆಷಲಿ ರಾಜರ ಪರಂಪರೆ ಇದೆಯಲ್ಲ, ಒಂಥರ ವೈಭವ ಎಲ್ಲ ನೋಡೋದಕ್ಕೆ ಒಂಥರ ಕಣ್ ಸಾಕಾಗಲ್ಲ. ಕಣ್ಣೇ ಸಾಲದು. ಅದೊಂಥರ ಅಯ್ಯೋ ಹುಟ್ರೆ ಈ ತರ ರಾಜರ ತರ ಹುಟ್ಬೇಕಪ್ಪ ಅನ್ಸ್ಬಿಡುತ್ತೆ ನೋಡಿ. ಈ ತರ ಈಗ ನಾವು ಕರ್ಬೇವನ್ನು ಹಾಕ್ತೇವೆ, ಚಟಾಪಟ ಚಟಾಪಟ ಅನ್ನುತ್ತೆ. ಚಟಾಪಟ. ನೀವು ಇನ್ನು ನಿಂಗಂತ ಇದೆ, ನಾನು ಇನ್ನೊಂದು ರೆಡಿ ಮಾಡ್ತಾ ಇರ್ತೀನಿ, ಮಾತಾಡ್ತಾ ಇರೋಣ. ನಮ್ಮ ಮೈಸೂರು ವಿಷಯ ಮಾತಾಡೋಕೆ ಸಾವಿರಾರು ವಿಧಾನಗಳಿವೆ. ನೀವು ಆ ಕಡೆ ಶೂಟಿಂಗ್ ಏನಾದ್ರು ಬಂದಿದ್ದೀರಾ? ಅಯ್ಯೋ, ನಮ್ದು ಅರ್ಧ ಪಿಕ್ಚರ್ ಅಲ್ಲೇ ಸರ್. ಅಲ್ಲೇ ಮೈಸೂರು ಹೋಟ್ಲು ರೂಮು, ಅದು ಫಿಕ್ಸ್ ಅದು ಎಲ್ಲರಿಗೂ. ಯಜಮಾರು ಅಲ್ಲೇ. ಇವಾಗ ಇದಕ್ಕೆ ಖಾರಕ್ಕಾಗಿ ಹಸಿಮೆಣಸಿನ್ಕಾಯಿ ಒಂದು 3. ಅದೇ ಬೆಸ್ಟ್ ಪಾರ್ಟ್ ಮೈಸೂರ್ದು. ಅಂದ್ರೆ ಮೈಸೂರ್ದೊಂದು ಸುತ್ತಮುತ್ತ ಒಂದು 50 ಕಿಲೋಮೀಟರ್ ಎಲ್ಲೇ ಹೋದ್ರು ಒಳ್ಳೆ ಶೂಟಿಂಗ್ ಸ್ಪಾಟ್ ಸಿಗುತ್ತೆ. ಎಲ್ಲಿ ಕ್ಯಾಮ್ರಾ ಇಟ್ರು ಚೆನ್ನಾಗಿ ಕಾಣುತ್ತೆ. ನಾವು ಬಲ್ಮುರಿ, ಆಮೇಲೆ ನಮ್ಮ ಏನಪ್ಪದು ಮಾದೇಪುರ ಶೂಟಿಂಗ್ ಮಾದೇಪುರ. ಹೌದೌದು. ಆಮೇಲೆ ನಮ್ಮ ಜಾವಾ ಶೋರೂಮ್ ಅಂತ ಫ್ಯಾಕ್ಟ್ರಿ ಹತ್ರ ಅವಾಗೆಲ್ಲ ಚೇಸಿಂಗ್ ಶಾಟ್ಸ್ ಅಂದ್ರೆ ಅಲ್ಲೇ ತೆಗಿತಾ ಇದ್ವಿ. ಸೊ ಈಗ ನೋಡಿ, ಈಗ ಇದಕ್ಕೆ ಈರುಳ್ಳಿ ಅಡಿಸ್ತಾ ಇರಿ, ಮಾತಾಡ್ತಾ ಇರ್ಬೇಕು, ಅಲ್ಲಾಡಿಸ್ತಾ ಇರ್ಬೇಕು, ರುಚಿಯಾಗಿ ಅಡಿಗೆ ತೋರಿಸ್ತಾ ಇರ್ಬೇಕು. ಇದಕ್ಕೆ ಚೂರು ಶಾಸ್ತ್ರಕ್ಕೆ ಚೂರು ಉಪ್ಪು ಹಾಕ್ತೀನಿ. ಏನಕ್ಕೆ ಕಾರಣ ರುಚಿ ಈರುಳ್ಳಿ ಹಿಡೀಲಿ ಅಂತ. ಈರುಳ್ಳಿಗೆ ಬೇಗನೂ ಬೇಯುತ್ತೆ, ಉಪ್ಪು ಖಾರನೂ ಚೆನ್ನಾಗಿರುತ್ತೆ. ಆಮೇಲೆ ಮೈಸೂರು ಝೂ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ದೆ ಮೈಸೂರು ಝೂ. ಪ್ರತಿ ಸಲ ಏನಾದ್ರು ಒಂದು 1 ಡೇ ಟ್ರಿಪ್ ಅಂದ್ಬಿಟ್ಟು ಮೈಸೂರು ಝೂ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಮೈಸೂರು ಝೂ ತೋರ್ಸಕ್ಕೆ, ಆಗ್ಲೇ ಶ್ರೀರಂಗಪಟ್ಟಣ ತೋರ್ಸಕ್ಕೆ. ಅದೆಲ್ಲ ಆಗಿನ ಇದು ಶ್ರೀರಂಗಪಟ್ಟಣ ದೇವಸ್ಥಾನ, ಆಮೇಲೆ ನಮ್ಮ ಮಸೀದಿ ಇದೆಲ್ಲ ನೋಡೋದಕ್ಕೆ ಅವಾಗ ಆನಂದ ಇತ್ತು. ಸ್ಕೂಲ್ ರಜಾ ಕರ್ಕೊಂಡು ಹೋಗ್ಬಿಡು ಟ್ರಿಪ್ 3 ದಿನ. ಆಮೇಲೆ ಪೇಪರ್ ಫ್ಯಾಕ್ಟ್ರಿ ಒಂದಿತ್ತು, ಹಳೇದು ನಾವು ಹೋದಾಗ ನಮ್ಗೆ ಗೊತ್ತಿಲ್ಲ, ಪೇಪರ್ ಇತ್ತು. ಅಲ್ಲಿ ಹೋಗಿ ಅದನ್ನೆಲ್ಲ ತೋರಿಸ್ತಾ ಇದ್ರು, ಹೆಂಗ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅದನ್ನೆಲ್ಲ ತೋರಿಸ್ತಾ ಇದ್ರು. ಆಮೇಲೆ ರೇಷ್ಮೆ ಸೀರೆಗೆ ಮೈಸೂರು ಸಿಲ್ಕ್ ಬಹಳ ಫೇಮಸ್ ಅಲ್ವಾ. ಸೊ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ಆ ಕಾಲದಲ್ಲಿ. ಈಗ ಮಕ್ಕಳಿಗೆ ಇದೆಲ್ಲ ಎಂಟರ್ಟೈನ್ಮೆಂಟ್, ಮೊಬೈಲ್ ಕೊಡಿ ಆಟ ಆಡಿ, ಮೊಬೈಲ್ ಕೊಡಿ ಆಟ ಆಡಿ, ಇಷ್ಟೇ ಬಿಟ್ಟರೆ ಜೀವನ, ಬೇರೆ ಇನ್ನೇನಿಲ್ಲ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಒಂದು 3 ಕೈ ಹಿಡಿ ಟೊಮೊಟೊ, 3 ಒಂದೇ 1 ಕೈ ಹಿಡಿ ಟೊಮೊಟೊ. ದಯವಿಟ್ಟು ಕ್ಷಮೆ ಇರಲಿ, 1 ಕೈ ಹಿಡಿ ಟೊಮೊಟೊ, ಜಾಸ್ತಿ ಯಾವುದು ಹಾಕ್ಬಾರ್ದು. ನಂದ್ರಲ್ಲಿ ಸ್ವಲ್ಪ ಮಸಾಲೆ, ಸೂಪರ್ ರುಚಿ ಅಷ್ಟೇ. ಹೇಳಿ ಗುರುಗಳೇ, ಏನ್ ಮಜಾಗಳಿತ್ತು ನಿಮ್ಮ ಆಟ ಚಿಕ್ಕ ಹುಡುಗರಲ್ಲಿದ್ದಾಗ. ನಮ್ ಸ್ಕೂಲ್ ಟೈಮಲ್ಲೆಲ್ಲ ಹಂಗೆ ಈ ತರ ಟ್ರಿಪ್ ಕರ್ಕೊಂಡು ಹೋಗೋರು. ಶ್ರೀರಂಗಪಟ್ಟಣ, ನೀವ್ ಹೇಳ್ದಂಗೆ ಝೂಗೆ, ಶ್ರೀರಂಗಪಟ್ಟಣ ಇದು ಗಂಜಾಮು, ಆಮೇಲೆ KRS, ಅದಕ್ಕೆಲ್ಲ ಕರ್ಕೊಂಡು ಹೋಗೋರು. ಅದನ್ನ 1 ಡೇ ಟ್ರಿಪ್ ತರ ಅಷ್ಟೇ, ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಕರ್ಕೊಂಡ್ಬಿಡೋರು. ಆಮೇಲೆ ಚಾಮುಂಡಿ ಬೆಟ್ಟ. ಸೊ ನನಗೆ ಅದೆಲ್ಲ ಅದು ದಿನ ಹೋಗ್ತಾರೆ ಅಂತ ಮೇಲೆ ನಿಂತ್ಕೊಂಡು ನೋಡೋದು, ಕೆಳಗಡೆ ಮೇಲೆ ನೋಡೋದು ಚಾಮುಂಡಿ ಬೆಟ್ಟ. ಇವಾಗ ಬಿಲ್ಡಿಂಗ್ಗಳು ಅದು ಇದು ಬಂದ್ಬಿಟ್ಟವೆ. ಮುಂಚೆ ಆದ್ರೆ ಅದೆಲ್ಲ ಯಾವ್ದು ಇರ್ಲಿಲ್ಲ. ಬಟ್ ಲಕ್ಕಿಲಿ ನನಗದೊಂದು ಪುಣ್ಯ ಏನು ಅಂತಂದ್ರೆ, ನನ್ನ ರೂಮಿಂದ ನಮ್ಮ ಮನೆಯಿಂದ ಈಗಲೂ ಚಾಮುಂಡಿ ಬೆಟ್ಟ ಮತ್ತೆ ಗೋಪುರ ಚೆನ್ನಾಗಿ ಕಾಣುತ್ತೆ. ಅದೊಂದು ವ್ಯೂ ಮಾತ್ರ ಹಾಳಾಗಿಲ್ಲ. ಗ್ರೀನ್ ಕಲರ್ ಚಾಪ್ಸ್ ಮಾಡ್ತಾರೆ ಅಂದ್ರೆ ಮನೇಲಿ. ಹೌದು. ಅದನ್ನ ಬಿಟ್ರೆ ಪಲಾವ್ ಚೆನ್ನಾಗಿ ಮಾಡ್ತಾರೆ, ಚಿಕನ್ ಪಲಾವ್ ಚೆನ್ನಾಗಿ ಮಾಡ್ತಾರೆ. ಇದು ತಲೆಕಾಲ್ ಸಾರು ಏನೋ ಮಾಡ್ತಾರೆ, ತಲೆಕಾಲ್ ಮಾಂಸ ಅದನ್ನು ಹಾಕ್ಬಿಟ್ಟು ಯಜಮಾರು ಬಹಳ ಇಷ್ಟ. ತಲೆಕಾಲ್ ಸಾರು ಅಂದ್ರೆ ತುಂಬಾ. ಅದೆಲ್ಲ ಆ ಕಡೆ ಚಾಮರಾಜನಗರದ ಎಲ್ಲ, ನಾವು ಚಾಮರಾಜನಗರದವ್ರೆ ಮೂಲತಃ. ಸೊ ನನಗೆ ಹಂಗಾಗಿ ರಾಜ್ಕುಮಾರ್ ಅವರು ಮತ್ತೆ ಅವ್ರ ಫ್ಯಾಮಿಲಿ ಹೇಳಿದಾಗ ಇಲ್ಲೋ ನಮ್ಮೂರವರು ಅನ್ನೋದೇ ಫೀಲಿಂಗ್ ನಮ್ಗೆ ಯಾವಾಗ್ಲೂ ಇರೋದು. ಸತ್ಯ, ನಮ್ಮೂರು ಅಂದ್ರೆ ನಾವು ಯಾವುದೋ ಒಂದು ದೇಶಕ್ಕೆ ಹೋಗಿರ್ತೀವಿ, ನಾವು ಬೆಂಗಳೂರವ್ರು ಏನ್ಬಿಟ್ರೆ ಏನೋ ನಮ್ಗೆ ಸಿಕ್ದಂಗೆ ಖುಷಿ ಆಗೋದು ಅಲ್ವಾ. ಇವಾಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಇತ್ತು. ಆಮೇಲೆ ನನಗೆ ಅಪ್ಪಾಜಿ ಅವ್ರದ್ದು ಏನು ಅಂದ್ರೆ
ಅವ್ರು ತಿನ್ನ ಸ್ಟೈಲ್ ಇರ್ತಲ್ಲ ಅದನ್ನ ಅದು ಮಜಾನೇ ಬೇರೆ. ಅನುಭವ ಅದನ್ನ ಸವಿಕೊಂಡು ಆ ತಟ್ಟೆಲಿ ಇನ್ನೊಬ್ರು ಊಟ ಮಾಡ್ಬೋದಾಗಿತ್ತು, ಆ ತರ ಬಾರಿಸ್ತಾ ಇದ್ರು. ಹೌದಾ ಈಗಿನ ಕಾಲದವ್ರಿಗೆ ಬಾರ್ಸಕ್ಕೆ ಬರಲ್ಲ. ಈಗ ರುಚಿಗೆ ಸ್ವಲ್ಪ ಅವಾಗ ಉಪ್ಪು ಹಾಕಿದೆ, ಹಾ ಈಗ ಪಕ್ಕ ರುಚಿಗೆ ಹಾಕ್ಬಿಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನ್ ಸೋಯಾ ಸಾಸ್. ಆಯ್ತಾ? ಇದು ಮೇನ್ ಕಲರ್ ಸ್ವಲ್ಪ ಬ್ರೌನಿಶ್ ಬರ್ಬೇಕಲ್ಲ, ಅದ್ರ ಜೊತೆಗೆ ಪೆಪ್ಪರ್ ಹಾಕ್ಕೊತೀವಿ. ಅದು ಕಲರ್ ಬೇಕು ಅಲ್ವಾ ನಮ್ಗೆ, ಇವತ್ತು ಪ್ರಪಂಚನೇ ಕಲರ್ ಅಲ್ವಾ, ಕಲರ್ ಇದ್ದೇ ತಾನೆ ಜನ ನೋಡೋದು. ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಹಾಕಿರ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡಿ, ಇಷ್ಟೇ ಮಸಾಲೆ. ಒಂದು ಚಿತ್ರಾನ್ನ ಗೊಜ್ತರ, ಇದಕ್ಕೆ ಈ ಚಿತ್ರಾನ್ನಕ್ಕೆ ಚಿಕನ್ ಹಾಕ್ಬಿಡೋದೆ, ಅನ್ನ ಹಾಕೋ ಬದಲು ಚಿಕನ್ ಹಾಕ್ಬಿಡೋದೆ. ಹಿಂಗೆ ಇಟ್ಟು ಹಾಕ್ಬಿಟ್ಟು ಇದೊಂದು 3/4 kg ಇದೆ. 3/4 kg. ಬಡಿ ನಾನು ಇವಾಗ ನಿಮಗೆ ಶ್ರಮ ಕೊಡಲ್ಲ, ನಾನು ತಿರುಗಿಸಿ ಬಿಡುತ್ತೇನೆ. ಓಕೆನಾ? ನೋಡಿ ಇವಾಗ ನೋಡಿ ಇಷ್ಟೇ ಕಲರ್. ಇವಾಗ ಇದರಲ್ಲೇ ನೀರು ಬಿಟ್ಕೊಡುತ್ತೆ. ಡ್ರೈ ಬೇಕು ಅಂದ್ರೆ ಸ್ವಲ್ಪ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಅಲ್ಲ ತಿರುಗಿಸ್ಕೊಡ್ತಾ ಇದ್ರೆ ಕ್ಲೀನ್ ಆಗಿ ಬೇಯುತ್ತೆ. ಈಗ ಏನಿಲ್ಲ, ಒಂದು ಚೂರೇ ಚೂರು ಸ್ವಲ್ಪ ನೀರನ್ನು ಹಾಕ್ಬಿಡೋದು. ಇದು ಈಸಿ ಅನಿಸ್ತಾ ಕಷ್ಟ ಅನಿಸ್ತಾ? ತುಂಬಾ ಈಸಿ ಅಲ್ಲ, ಈಸಿನಾ? ಏನಂದ್ರೆ ನನಗೆ ನೋಡಕ್ಕೆ ಅಂದ್ರೆ ಮುಂಚೆಲ್ಲ ಕಷ್ಟ ಅಂತ ಅನಿಸ್ತಿತ್ತು, ಬಟ್ ನೀವ್ ಈಗ ಮಾಡ್ತಾರ ನೋಡಿದ್ರೆ ಇಷ್ಟು ಸಿಂಪಲ್ ಆಗಿದೆಯಾ, ಇದಕ್ ನಾವು ಏನೋ ಅನ್ಕೊಂಡಿರ್ತೀವಿ. ತುಂಬಾ ಜನ ಅನ್ಕೋತಾರೆ, ಅನ್ಕೋಬಾರ್ದು. ಬಟ್ ಆ ಮೆಥಡ್ ಅಷ್ಟೇ ಮ್ಯಾಟರ್ ಆಗುತ್ತೆ. ನೀವು ಅದನ್ನ ಆ ಮೆಥಡ್ ಅಲ್ಲಿ ಮಾಡ್ತಿರೋದಕ್ಕೆ ನಮ್ಗೆ ಈಸಿಯಾಗಿ ಕಾಣಿಸ್ತಿದೆ. ಮೆಥಡ್ ಏನಿಲ್ಲ ಸರ್, ತಿಳ್ಕೊಬೇಕಾಗ್ತದೆ. ಮೆಥಡ್ ಎಲ್ಲದಕ್ಕೂ ಹಾಕ್ಲೇಬೇಕಾ, ಏನಿಂದ ಸೆಡ್ ಬರ್ಲೇಬೇಕಾ, ಅದಕ್ಕೆ ಇದಕ್ಕೆ ಮಸಾಲೆ ಹಾಕ್ಲೇಬೇಕಾ? ನೋಡಿ ಇವಾಗ ಇದನ್ನ ಇಟ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯುತ್ತೆ. ಎಲ್ಲ ಅದಕ್ಕೆ ಉಪ್ಪು ಖಾರ ಹಿಡಿಬೇಕು. ಹಿಡಿದಾದ್ಮೇಲೆ ಬಾರ್ ತಿಂತಾ ಇದ್ರೆ ಅದ್ ಜೊತೆಗೆ ಅದು ಹೋಯ್ತಾ ಇದ್ರೆ ಕಲಂದರ್ ನೋಡಿ ರುಚಿ. ಈಗ ಸುಮ್ನೆ ಈ ಚಳಿಗಾಲದಲ್ಲಿ ಮಳೆ ಬಿದ್ದಾಗ ಅನ್ನ ರಸ ಮಾಡ್ಕೊಬಿಡೋದು, ಜ್ವರ ಬಂದಾಗ್ಲೂ ಅಷ್ಟೇ ಅಂತ ನೀವ್ ಹೇಳ್ದಂಗೆ ಚಳಿಗಾಲಕ್ಕೆ ಏನ್ ಕಷಾಯ ಕುಡ್ದಂಗೆ ಒಂಥರ ನೊಚ್ಚಿಗಾಗುತ್ತೆ ಗೊತ್ತಾ, ಹಂಗ ಆಗ್ತಾ ಇದೆ. ಆತರ ಆಗ್ಬೇಕು ಸರ್. ಇಷ್ಟೇ ಮೋಸ್ಟ್ಲಿ ಕೆಮ್ಮು ಗಿಮ್ಮಿದ್ರೆ ಹೊಟ್ಟೋಗ್ಬಿಡುತ್ತೆ, ಸ್ವರ ಬಹಾದೂರಿ ಅಷ್ಟೇ ಅನ್ನೋದು ಹೂ ಅಂದ್ಬಿಡುತ್ತೆ. ಇನ್ನೊಂದು ಮಕ್ಳಿಗೆಲ್ಲ ಇದೆಲ್ಲ ತಿನ್ಸ್ಬೇಕಾ? ಏನಾಗುತ್ತೆ, ಎಲ್ಲ ಕಬಾಬ್ ತಿನ್ನಿ, ಅದು ತಿನ್ನಿ, ಇದು ತಿನ್ನಿ, ಪಿಜ್ಜಾ ತಿನ್ನಿ, ಬರ್ಗರ್ ತಿನ್ನಿ ಅಂತಾರೆ ಎಲ್ಲ ಆರ್ಡ್ರು. ಈ ತರ ಈ ಉಪ್ಪು ಖಾರ ತಿಂದಾಗ ದೇಹಕ್ಕೆ ಬಹಳ ಶಕ್ತಿ ಬರುತ್ತೆ. ಈಗ ಯಾವ್ದ್ರಲ್ಲಿ ಒರಿಜಿನಲ್ ಇದೆ ಹೇಳಿ, ಅಟ್ಲೀಸ್ಟ್ ಮಾಡೋದನ್ನ ಸ್ವಲ್ಪ ತೋರಿಸ್ಕೊಂಡು ಒರಿಜಿನಲ್ ಮಾಡ್ಕೊಂಡು ರುಚಿಯಾಗಿ ಕೊಟ್ಬಿಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆಗೆ ತಂದ 1 kg ತಂದ ಈರುಳ್ಳಿ ಹಚ್ದ, ಒಂಚೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ರೆ ಸ್ವಲ್ಪ ಪೇಸ್ಟ್ ರೆಡಿ ಇದೆ. ಇಲ್ಲಾಂದ್ರೆ ಈಗ ರೆಡಿ ಇದೆ ಹಂಗೆ ತರ್ತಾರೆ, ಹಂಗೆ ಹಾಕ್ತಾರೆ. ಅದು ರೆಡಿ ತರೋದನ್ನ ಸ್ವಲ್ಪ ನಿಂತು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಮಿಚ್ಚಿ, ಈಗೇನು ಹಿಂಗಿಂಗ್ ಅನ್ನಂಗಿಲ್ಲ, ಹಿಂಗಿಂಗ್ ಅನ್ನಂಗಿಲ್ಲ, ಏನಿಲ್ಲ. ಈಗ ಅಂದ್ರೆ ಮಿಕ್ಸಿ ಹೋಗ್ಬಿಡುತ್ತೆ. ತಂದ ಒಂದು ಸ್ಪೂನ್ ಹಿಂಗೆ ಅಂದ, ಮುಗ್ದೋಯ್ತಾ? ಯಾಕೆ ಬೇಕಾ ರೆಡಿಮೇಡ್ ಫ್ರಿಜ್ಜಲ್ಲಿ ಇಟ್ಕೊಂಡು ತರೋದು, ಈ ಥರದ ಬೇಡ. ಈ ಥರ ಮಾಡ್ಕೊಳ್ಳಿ, ಮಕ್ಕಳ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈ ಕರಿಬೇವು ಈ ತರ ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಮುಂಚೆನೆ ತುಪ್ಪದಲ್ಲಿ ಕರ್ದ್ಬಿಟ್ಟು ಹಾಕ್ರೆ ಚೆನ್ನಾಗಿರುತ್ತಾ, ಅಥವಾ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂಗೂ ಇರುತ್ತೆ. ಈಗ ಒಂದ್ ಸ್ವಲ್ಪ ಲಾಸ್ಟ್ ಫೈನಲ್ ಟಚ್ ಸ್ವಲ್ಪ ಕರಿಬೇವನ್ನ ತುಪ್ಪ ಜೊತೆ ಒಗ್ಗರಣೆ ಮಾಡ್ತಾರೆ, ಮೇಲ್ಗಡೆ ಬಿಟ್ಕೊಡ್ತೀವಿ. ಬೇಕಾದ್ರೆ ಬೆಳ್ಳುಳ್ಳಿನೂ ಒಂಚೂರು ತುಟ್ಕೊಡ್ತೀವಿ. ಸುಮ್ಮನೆ ಒಗ್ಗರಣೆ ಮಾಡಿ ಅದ್ರ ಮೇಲ್ಗಡೆ ತೆಗೆದ್ಬಿಟ್ಟು ಅದನ್ನ ಹಂಗೆ ಹಾಕ್ಬಿಟ್ಬಿಟ್ರೆ ಅದು ತೋರಿಸ್ತೀನಿ. ಈಗ ಎಲ್ಲ ಸೀರಿಯಲ್ ಗಿರಿಯಲ್ ಎಲ್ಲ ಮಾಡಿದಿರಾ, ಚಿತ್ರ ಮಾಡಿದಿರಾ, ಸಿನಿಮಾನೆಲ್ಲ ನೋಡಿದಿರಾ, ಎಲ್ಲಾ ತರ ಆಟ ಆಡಿ ಯಾವ್ದಾರ ಲವ್ ಗಿವ್ ಹಳ್ಳಕ್ಕೆ ಬಿದ್ದಿದ್ದೀರಾ? ಇಲ್ಲ, ಹಳ್ಳಕ್ ಬಿದ್ದಿಲ್ಲ, ಹಳ್ಳಕ್ ಬೀಳಬಾರ್ದು. ಓಕೆ, ಪ್ರೀತಿಲಿ ಎದಳ್ಬೇಕು ಅಂತಾರಲ್ಲ, ಸೊ ಎದಳಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಇನ್ನ ಆ ಫೇಸ್ಗೆ ಇನ್ನೂ ಹೋಗಿಲ್ಲ. ಲವ್ ಮ್ಯಾರೇಜ್ ಮಾಡೋಣ ಅನ್ಕೊಂಡಿದ್ದೀರಾ, ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತಿದ್ದೀರಾ? ಮ್ಯಾರೇಜ್ ಆಗೋಣ ಅಂತ ಡಿಸೈಡ್ ಆಗಿದೆ. ಟೆಚ್ಚಲ್ಲಿ ಸ್ವಲ್ಪ ಇದೆ. ಈಗ ಲವ್ ಅರೇಂಜ್ ಆ ಕನ್ಫ್ಯೂಷನ್ ಬೇಡ, ನೆಮ್ಮದಿಯಾಗಿ ಮದ್ವೆ ಆಗೋಣ ಅನ್ನೋದಿದೆ. ಆ ಡಿಸಿಷನ್ ಬಂದಿದೀವಿ ಇಷ್ಟು ವರ್ಷ ಆದ್ಮೇಲೆ, ಇಲ್ಲಪ್ಪ ಮದ್ವೆ ಆಗ್ಬೇಕು ಅಂತ ಅನ್ಸಿದ್ರು. ಈಗ ಬಂದವ್ರು ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಬೇಕು, ನಮ್ ಜೊತೆನೂ ಪ್ರೀತಿಯಾಗಿರ್ಬೇಕು, ತಂದೆ ತಾಯಿ ಜೊತೆನೂ ಪ್ರೀತಿಯಾಗಿರ್ಬೇಕು. ಖಂಡಿತ. ಅಲ್ಲ, ಹಂಗೆ ನಾವು ಅವ್ರು ಬಂದವರು ಅಂದ್ಬಿಟ್ಟು ಅವರೇ ನೋಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದವರು ನಾವು ಚೆನ್ನಾಗಿ ನೋಡ್ಕೋಬೇಕು, ಎರಡೂ ಬೇಕು. ಹೌದು. ಹಂಗಾಗಿ ನಾನು ಕಲ್ತ್ಕೊಳಕ್ ಬಂದಿದ್ದೀನಿ. ನಾಳೆ ದಿವಸ ಅವ್ರಿಗೂ ನಾನು ಮಾಡ್ಕೊಡ್ಬೇಕಲ್ಲ. ಕಲ್ತೀವಿ ಸರ್, ಅಡಿಗೆ ಕಲಿಯೋದು ಏನ್ ದೊಡ್ಡ ಇದಲ್ಲ. ಈಗ ಚಿಕನ್ ತಿರುಗಿಸ್ತಾ ಇದೆ ಸುಮ್ಮನೆ, ನಾನು ಇದಕ್ಕೆ ಒಂದೇ 1 ಸ್ಪೂನ್ ಕಾರ್ನ್ ಫ್ಲವರ್ ಕಲ್ಸ್ಕೊಡ್ತೀನಿ.
ಏನಕ್ಕಂದ್ರೆ ಮೇಲ್ಗಡೆ ಸ್ವಲ್ಪ ಗೊಜ್ಬೇಕಲ್ಲ, ಬಿಟ್ಕೊಂಡು ಅವ್ರು ನೆಕ್ಕೋಬೇಕಲ್ಲ. ನೋಡಿ ಈಗ ಇದಕ್ಕೆ ಈ ಥರ ಇದಾಗ್ತೀನಿ, ಪಕ್ಕದಲ್ಲಿ ಇಟ್ಟಿರ್ತೀನಿ, ತಿರುಗಿಸ್ಕೊಡ್ತಾ ಇದೆ. ಈಗ ಇದಕ್ಕೆ ನಾನು ತುಪ್ಪ 2 ಸ್ಪೂನ್ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಸ್ವಲ್ಪ ತುಪ್ಪದಲ್ಲಿ ಬೆಳ್ಳುಳ್ಳಿ, ಕುಟ್ಟಿರೋ ಬೆಳ್ಳುಳ್ಳಿ, ಒಂಚೂರು ಕರಿಬೇವನ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನ ಹಾಕೊಂಡ್ಬಿಡೋಣ, ಸ್ವಲ್ಪ ಗಟ್ಟಿ ಗೊಜ್ಜು ಬಂದ್ಬಿಡುತ್ತೆ, ರುಚಿಯಾಗಿ ಬಾರಿಸ್ಬಿಡೋಣ ಅಲ್ವಾ. ಸೂಪರ್. ಖಾರ ಬೇಕಾ? ಮೀಡಿಯಂ ಬೇಕಾ? ಆಯ್ತು, ಬೇಕಾ ಮೆಣಸಿನ್ಕಾಯಿ? ಲಾಸ್ಟ್ ಟೈಮ್ ಗುಂಟೂರು ಹೆವಿ ಖಾರ ಆಯ್ತು, ಈಗ ಸ್ವಲ್ಪ ಕಡಿಮೆ ಖಾರದಲ್ಲಿ ಹೆಂಗಿರುತ್ತೆ ರುಚಿ ನೋಡಿ. ನೋಡಿ ನೀವು ಕೇಳೋದು ಹೆಚ್ಚ, ನಾವು ಮಾಡಿ ಕೊಡೋದು ಹೆಚ್ಚ. ಅಲ್ಲಿ ತುಂಬಾ ಜನ ಕೇಳಿದ್ರೆ ಗುಂಟೂರು ಚಿಕನ್ನ ಎಲ್ಲರೂ. ಹೌದಾ? ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಹೇಳಿದೆ, ಫಸ್ಟ್ ಹೇಳ್ಬಿಟ್ರೆ ನಾನು ನಂಬ್ತಿರ್ಲಿಲ್ಲ. ಈಗ ಲಾಸ್ಟ್ ಅಲ್ಲಿ ಹಿಂಗೆ ಹೇಳಿದೆ, ಅದಕ್ಕೆ ಈ ಟೇಸ್ಟ್ ಅಂತ ಹೇಳಿದ್ರು, ಎಲ್ಲರೂ ಖುಷಿ ಪಟ್ರು. ಈಗ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬಿಡೋದು. ಈ ಬೆಳ್ಳುಳ್ಳಿ ಇದೆಯಲ್ಲ ಸ್ವಲ್ಪ ಜಜ್ಜಿರೋದು, ಇದನ್ನ ಇದ್ರ ಜೊತೆಗೆ ಸ್ವಲ್ಪ ರೋಸ್ಟ್ ಆಗಿ ಮಾಡ್ಕೊಬಿಟ್ರೆ ನೋಡಿ 2 ನಿಮಿಷ ಆಗಿ ಏನು ತೊಂದರೆ. ಚಿಕನ್ ಚೆನ್ನಾಗಿ ಬೆಂದಷ್ಟು ಜ್ಯೂಸಿಯಾಗಿ ಬಾಯಲ್ಲಿ ತಿಂತಾ ಇದ್ರೆ ಒನ್ ಮೋರ್ ಅಂತ ಹೋಯ್ತಾ ಇರುತ್ತೆ. ತಿಂದಾದ್ಮೇಲೆ ಚಟಾಪಟ ಅವಾಗ ನೀವು ಹಂಗೆ ಅಂತ ಇದ್ರ ಚಟಾಪಟ ಅಂತ ತಿಂದ್ಮೇಲೆ ಒನ್ ಮೋರ್ ಅಂದ್ರು. ನಿಮ್ಮ ಹೆಸರು ಹೇಳ್ತಿರಂಗ ಅದು ಡೈಲಾಗ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ನೋಡಿ ಈಗ ತುಪ್ಪದಲ್ಲಿ ಕರಿಬೇವು ಬೆಳ್ಳುಳ್ಳಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ, ಆಯ್ತಾ? ತಿರುಗಿಸ್ಕೊಟ್ಬಿಡಿ, ಮುಗೀತು. ನಾನೇ ತಿರುಗಿಸ್ಕೊಂಡ್ಬಿಡಿ. ಬೆಸ್ಟ್. ನಮ್ಮ ಆಟವನ್ನು ನಾವೇ ಆಡೋಣ, ನೀವು ಪ್ರೇಕ್ಷಕರಾಗಿ ವೀಕ್ಷಣೆ ಮಾಡಿ, ಓಕೆನಾ? ಈಗ ನೋಡಿ, ಈಗ ಕಾರ್ನ್ಫ್ಲವರ್ ನೀರು ಕಲ್ಸ್ಕೊಂಡಿದೆ. ಏನಕ್ಕೆ ಅಂದರೆ ಒಂಚೂರು ಗೊಜ್ಬೇಕಲ್ವಾ, ಸ್ವಲ್ಪ ಸೈಡಲ್ಲಿ ಹಿಂಗೆ ಹಾಕ್ಬಿಡೋದು, ಹಿಂಗೆ ತಿರುಗಿಸ್ಕೊಟ್ಬಿಡೋದು. ಆ ಮಸಾಲೆನೂ ಹಂಗೆ ಕೂತ್ಕೊಳ್ಳುತ್ತೆ. ಈಗ ಇದಕ್ಕೆ ಕಾಯಿದು ಹಾಲು ಹಾಕಿದ್ರೆ ಹೆಂಗಿರ್ತಿದೆ, ಅದು ಗುಸ್ತರ ಆಗಿರೋದ? ಇಲ್ಲ, ಆಗಲ್ಲ, ಗಟ್ಟಿ ಆಗಲ್ಲ. ಸೊ ಈ ಥರ ಗಟ್ಟಿ ಆಗಲ್ಲ. ಈ ಥರ ಆಗತ್ತಾ? ಅದಕ್ಕೆ ನೋಡಿ ಅಷ್ಟೇ, ಇದು ಈ ಥರ ಆಗುತ್ತೆ. ಕಾಯಲ್ಲಿ ಹಾಕ್ಬೋದು, ಯಾವುದಕ್ಕೆ ಫ್ರೈಗಳಿಗೆ, ಸಾರುಗಳಿಗೆ, ಇದಕ್ಕೆಲ್ಲ ಹಾಕ್ಬೋದು. ಇದಕ್ಕೆ ಇದೇ ಥರ. ಈಗ ನಾವು ಇಂಧನ ಆಫ್ ಮಾಡ್ಬೇಡ, ಉಣ ಬಡಿಸೋದಕ್ಕೆ ಒಂದು ಪ್ಲೇಟ್ ತಂದ್ಬಿಡೋಣ, ಹಾಕ್ಕೊಡೋದು ಖುಷಿಯಾಗಿ ನಿಮಗೆ ರುಚಿ ತೋರಿಸ್ಬಿಡೋಣ. ನೋಡಿ ಈಗ ಪೆಪ್ಪರ್ ಚಿಕನ್ ರೆಡಿ ಮಾಡಿದ್ದೀನಿ. ಈಗ ನಿಮಗೆ ರುಚಿ ತೋರಿಸ್ಬೇಕಲ್ವಾ, ಈಗ ಇದಕ್ಕೆ ಬಡಿಸ್ಬಿಟ್ಟು ನಿಮಗೆ ಒಂದ್ಸಲ ಈಗ ಕೊಟ್ಬಿಟ್ಟು ನೀವು ತಿಂದಾದ್ಮೇಲೆ ಒಂದು ಮಾತು ಬರ್ತದಲ್ಲ, ನಾವು ಆ ಮಾತಿಗೆ ಕಾಯ್ತಾ ಇರೋ ಸರ್, ನಾವು ರುಚಿಗೇನು ಕಾಯ್ತಾ ಇಲ್ಲ ಸರ್, ನಿಮ್ಮ ಬಾಯಲ್ಲಿ ಬರುತ್ತಲ್ಲ ಪ್ರೀತಿ ಮಾತು, ಅದಕ್ಕೆ ಕಾಯ್ತಾ ಇದ್ದೀವಿ ಸರ್. ಕಾಳ ಮೆಣಸಿನ ಚಿಕನ್ ಅನ್ನು, ಇಂಗ್ಲಿಷಲ್ಲಿ ಪೆಪ್ಪರ್ ಚಿಕನ್ ಅನ್ನು ನಿಮಗಾಗಿ ತೋರಿಸಿದ್ದೇನೆ. ಅವರೆಲ್ಲರೂ ಕಲ್ತ್ಕೋತಾರೆ, ನೀವು ಕಲ್ತ್ಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆ ಫಾರ್ಮ್ ಹೌಸಲ್ಲಿ ಮಾಡ್ಕೊಂಬಿಡಿ, ಖುಷಿಯಾಗಿ ತಿನ್ಕೊಂಬಿಡಿ. ರುಚಿ ನೋಡಾದ್ಮೇಲೆ ಆಮೇಲೆ ಮಾತಾಡ್ಬಿಡೋಣ, ಅವ್ರು ಏನು ಮಾಡ್ತಾರೆ, ಲೈಕ್ ಮಾಡ್ತಾರಾ, ಸಬ್ಸ್ಕ್ರೈಬ್ ಮಾಡ್ತಾರಾ, ಒಂದ್ಸಲ ಬೆಲ್ ಬಟನ್ ಒತ್ಬಿಡ್ತಾರ ಅಂತ ಕಾದ್ಬಿಡೋಣ. ಫುಲ್ ಗ್ರೀನ್ ಆಗಿ ನೋಡಕ್ಕೆ ತರ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಗ್ರೀನ್ ಆಗಿ ಅಂದ್ರೆ ಈ ಕರಿಬೇವು ಕಣ್ಗೊಳ್ಳೇದು, ಕೂದಲು ಒಳ್ಳೇದು, ಬೆಳ್ಳುಳ್ಳಿ ಗಿರ್ಲು ಒಳ್ಳೇದು, ಕಾಳು ಮೆಣಸು ತಿಂದ್ರೆ ಗಂಟ್ಲು ಕೆರೆತಾಲ ಹೊಟ್ಟಾಗುತ್ತೆ, ಚಿಕನ್ ತಿಂದ್ರೆ ಇಷ್ಟೆಲ್ಲ ಹೊಟ್ಟೆಗೂ ಒಳ್ಳೇದು, ನಾಲ್ಗೆಗೂ ಒಳ್ಳೇದು. ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ನಿಜವಾಗ್ಲೂ ಸಕ್ಕತ್ ಇಷ್ಟ ಆಯ್ತು. ಮಳೆ ಟೈಮಲ್ಲಿ, ಈ ಜೂನ್ ಟೈಮಲ್ಲಿ ಏನಾದ್ರು ಸಂಜೆ ಹೊತ್ತು ಮಾಡ್ಕೊಂಡು ತಿಂತಾ ಇದ್ರೆ, ನೀವ್ ಹೇಳ ನಿಮಿಷದಲ್ಲಿ ಒನ್ ಮೋರ್ ಅಂತ ಇರ್ಬೇಕು, ಚಟಾಪಟ ಅಂತ ಬಾರಿಸ್ತಾ ಇರ್ಬೋದು. ನೀವು ಮಾಡಿ ಬೇಗ ಕಲ್ತ್ಕೊಳ್ಳಿ, ಖುಷಿಯಾಗಿ ರುಚಿ ನೋಡ್ಬೇಕು, ಅಡಿಗೆ ಮಾಡ್ಕೋಬೇಕು, ಪ್ರೀತಿ ತಂದ್ಕೋಬೇಕು. ಸುಮನ್ ಟಿವಿ ಕನ್ನಡದಿಂದ ನಿಮ್ಗೆ ಒಂದು ನೆನಪಿನ ಕಾಣಿಕೆ. ನಾವು ಉಳಿಸ್ಕೋಬೇಕು, ಚೆನ್ನಾಗಿ ಬೆಳೆಸ್ಕೋಬೇಕು, ಹಚ್ಚ ಹಸಿರಾಗಿ ಇರಬೇಕು, ರುಚಿಯಾಗಿ ಅಡಿಗೆ ನೋಡ್ತಾ ಇರಬೇಕು. ಅಡಿಗೆ ಮಾಡ್ಕೊಂಡಾದ್ಮೇಲೆ ಒನ್ ಮೋರ್ ಅಂತ ಅನ್ಬೇಕು ಅಂತ ನೀವು ಅಂದಿದ್ದೀರಾ. ಪ್ರೇಕ್ಷಕರು ನೋಡ್ತಾರೆ, ಬೇಗ ಅಡಿಗೆ ಮಾಡ್ಕೋತಾರೆ, ನಮಗೂ ಲೈಕ್ ಮಾಡ್ಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ, ಪ್ರೀತಿ ಮಾಡ್ಬಿಡ್ತಾರೆ. ನಮ್ಮ ಚಾನಲ್ ಬಗ್ಗೆ ನೀವು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ ಹೇಳಿ ಕೇಳ್ಕೊಳ್ತೀವಿ. ಇಲ್ಲ, ನಾನು ಅದೇ ಹೇಳಿದೆ, ನನಗೆ ಲಾಸ್ಟ್ ಟೈಮ್ ನೀವು ಗುಂಟೂರು ಮಾಡಿದ್ದು, ನಾನು ಫಾರ್ಮ್ ಹೌಸಲ್ಲೆಲ್ಲ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲರಿಗೂ
ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಗಂಗೆ ಮಾಡಿಸಿದ್ರಿ. ಓಕೆ. ಸೊ ಅದಕ್ಕೆ ಈ ಸಲ ಮತ್ತೆ ಬಂದೆ. ಈ ಸಲ ನನಗೆ ಆ ಥರ ಫುಲ್ ರೆಡ್ಡಿಶಲ್ಲಿ ರೆಡ್ ಕಲರ್ ಎಲ್ಲ ತೋರಿಸಿದ್ರಿ. ಈ ಸಲ ಗ್ರೀನಲ್ಲಿ ತೋರಿಸ್ತಾ ಇದ್ದೀರಾ. ಓಕೆ. ಇದನ್ನು ನಾನು ಖಂಡಿತ ಹೋಗಿ ಮಾಡೇ ಮಾಡ್ತೀನಿ 100%. ಇದು ನಮ್ಮ ವೀಕ್ಷಕರು ಕೂಡ ಮಾಡೇ ಮಾಡ್ತಾರೆ. ಆ್ಯಂಡ್ ನಮ್ಮ ಸುಮನ್ ಟಿವಿನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಚಂದ್ರು ಸರ್ ನಿಮ್ಗೆ ಆಲ್ರೆಡಿ ಗೊತ್ತು, ಅವ್ರು ಎಷ್ಟು ನಳಮಹಾರಾಜ ಅಂತ ಗೊತ್ತು. ಹಂಗಾಗಿ ನಾನು ಅವರ ಫ್ಯಾನ್ ಆಗೋಗಿದ್ದೀನಿ. ಈಗ ನೀವು ಅವ್ರ ಫ್ಯಾನ್ ಆಗೇ ಆಗ್ತೀರಾ, ಆಲ್ರೆಡಿ ಇದ್ದೀರಾ. ಇನ್ನಷ್ಟು ಅವ್ರು ಮಾಡೋ ಟೇಸ್ಟಿ ಫುಡ್ಗಳನ್ನ ನೀವು ಮಾಡ್ಕೊಳ್ಳಿ, ತಿನ್ನಿ. ಆ್ಯಂಡ್ ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.